ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ಹಳೆನೇ ಕುಡಿಯಿಂದ ಅವರು ಜವಾಬ್ದಾರಿ ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ. ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಅದನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಆತರ ಏನಿಲ್ಲ, ಅವರು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಯಾರು ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತ ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನು ತಿಳಿಸಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು. ಅದರಿಂದ ಅವರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರ ಆಡಳಿತವನ್ನು ಒಂದು ಮಾತ್ರ ಇದೆ ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ಮೌನವಾಗಿದೆ ಹೈಕಮಾಂಡ್ ಅಂತ ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28, 29ಕ್ಕೆ ಇನ್ನೂ ಅನುಕೂಲ ಆಗುತ್ತಲ್ವಾ? ನಮ್ಮ ಆಸೆಯಲ್ಲೂ ಕೂಡ ಅದೇ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ಹಳೆನೇ ಕುಡಿಯಿಂದ ಅವರು ಜವಾಬ್ದಾರಿ ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ. ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಅದನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಆತರ ಏನಿಲ್ಲ, ಅವರು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ. ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಯಾರು ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತ ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನು ತಿಳಿಸಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು. ಅದರಿಂದ ಅವರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರ ಆಡಳಿತವನ್ನು ಒಂದು ಮಾತ್ರ ಇದೆ ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ಮೌನವಾಗಿದೆ ಹೈಕಮಾಂಡ್ ಅಂತ ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28, 29ಕ್ಕೆ ಇನ್ನೂ ಅನುಕೂಲ ಆಗುತ್ತಲ್ವಾ? ನಮ್ಮ ಆಸೆಯಲ್ಲೂ ಕೂಡ ಅದೇ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ